ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 86. ಖ್ಯಾತಿ ಅದ್ರತ್ನ ದಾರಿ ಕಾಯುತ್ತಾ ಕುಳಿತಿದ್ದವಳು ಪದೇ ಪದೇ ಮನೆಯ ಬಾಗಿಲವರೆಗೆ ಬಂದು ಅವನು ಬಂದನೋ ಎಂದು ನೋಡುತ್ತಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವನಿಗಾಗಿ ಕಾದು ಕಾದು ಕುಳಿತಲ್ಲೇ ನಿದ್ದೆಗೆ ಜಾರಿದಳು. ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಮಕ್ಕಳಿಬ್ಬರು ಕೋಣೆಯಲ್ಲಿ ಮಲಗಿದ್ದರು. ಸ್ತುತಿ ತನ್ನ ಕೋಣೆಯಲ್ಲಿ ಕುಳಿತು ಓದುತ್ತಿದ್ದಳು. ಪದ್ಮಾವತಿಯವರು ತಮ್ಮ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಮನೆಗೆ ಮರಳಿದವ ಸೋಫಾದಲ್ಲಿ ಕುಳಿತು ನಿದ್ದೆ ಮಾಡುತ್ತಿದ್ದವಳನ್ನು ನೋಡಿದವನು, ಇಲ್ಯಾಕೆ ಮಲಗಿದ್ದಾಳೆ? ರೂಮಲ್ಲಿ ಮಲಗಬಹುದಿತ್ತಲ್ವಾ? ನನಗೋಸ್ಕರ ಕಾದು ಕುಳಿತಿರಬಹುದಾ? ಇಲ್ಲ ಇಲ್ಲ, ನನಗೋಸ್ಕರ ಇವಳು ಯಾಕೆ ಕಾಯ್ತಾಳೆ? ಇವಳ ಪ್ರಕಾರ ನನಗೆ ಇವಳು ಸೆಕೆಂಡ್ ಚಾಯ್ಸ್. ಹಾಗಿದ್ಮೇಲೆ ಇವಳು ನನ್ನನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ. ಇವಳ ಮನಸ್ಸಲ್ಲಿ ನನ್ನ ಬಗ್ಗೆ ಕೋಪ ಮಾತ್ರ ಇರುತ್ತೆ ಯಾವಾಗಲೂ. ತನ್ನ ಯೋಚನೆಗೆ ತಾನೇ ನೊಂದುಕೊಂಡವ ಅವಳ ತೀರ ಸನಿಹ ಹೋದ. ಅವಳ ಮುಂಗುರುಳನ್ನು ಮೆಲ್ಲಗೆ ಹಿಂದಕ್ಕೆ ಸರಿಸಿದವ. ಮಲಗಿರುವಾಗ ಪುಟ್ಟ ಮಗು ಥರ ಶಾಂತವಾಗಿ ಕಾಣ್ತಾಳೆ, ಆದರೆ ಎಚ್ಚರವಾಗಿರುವಾಗ ಜಗಳ ಗಂಟಿ. ಹೀಗೆ ಮಲಗಿದ್ರೆ ಇವಳಿಗೆ ಕತ್ತು ನೋವು ಬರುತ್ತೆ ಎಂದುಕೊಂಡವ ತನ್ನ ಕೋಪ ದ್ವೇಷ ಎಲ್ಲವನ್ನೂ ಮರೆತು ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ಕೋಣೆಗೆ ನಡೆದ. ಅವಳನ್ನು ಮಂಚದಲ್ಲಿ ನಿಧಾನವಾಗಿ ಮಲಗಿಸಿ, ಮುದ್ದು ರಾಕ್ಷಸಿ, ಕುಂಭಕರ್ಣಿ, ನಾನು ಎತ್ಕೊಂಡು ಬಂದರೂ ಗೊತ್ತಾಗದಷ್ಟು ಗಾಢ ನಿದ್ದೆಗೆ ಜಾರಿದ್ದಾಳೆ ಎಂದವನ ಮನ ಅವಳು ತನ್ನ ಒಲವು ತನ್ನವಳು ಎಂದು ನುಡಿದಾಗ ಅವಳ ನೆತ್ತಿಗೆ ಆಸ್ತೆಯಿಂದ ತುಟಿಯೊತ್ತಿದವ. ಲವ್ ಯು ಸೋ ಮಚ್ ಕಣೆ ಹುಡುಗಿ. ನಿನಗೆ ನೋವು ಕೊಡಬಾರ್ದು ಅಂತ ಅಂದ್ಕೊಳ್ತೀನಿ, ಆದರೆ ಕೆಲವೊಮ್ಮೆ ಮನುಷ್ಯತ್ವ ಮರೆತು ರಾಕ್ಷಸನಂತೆ ವರ್ತಿಸ್ತೀನಿ. ಆದರೆ ನಿನ್ನ ಮೇಲಿರೋ ಪ್ರೀತಿ ಮಾತ್ರ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ನಿನಗೆ ನೋವಾದರೆ ನನಗೂ ನೋವಾಗುತ್ತೆ. ಆದರೆ ಏನು ಮಾಡಲಿ, ನನ್ನ ಮಗಳು ಅಮ್ಮ ಇಲ್ಲದೆ ಬೆಳೆಯಲು ನೀನು ಕೂಡ ಕಾರಣ ಅಂತ ನೆನಪಾದಾಗ ನೀನು ಕೂಡ ನಿನ್ನವರಿಂದ ದೂರ ಇದ್ದು ಆ ನೋವು ಅನುಭವಿಸಬೇಕು ಅಂತ ನನ್ನೊಳಗಿರೋ ರಾಕ್ಷಸ ಬಯಸ್ತಾನೆ ಎಂದು ಮನದಲ್ಲೇ ನುಡಿದವನ ಕಣ್ಗಳಿಂದ ಜಿನುಗಿದ ನೀರು ಖ್ಯಾತಿಯ ಕೆನ್ನೆ ಸೋಕಿತು. ಅವನು ತನ್ನನ್ನು ತೋಳುಗಳಲ್ಲಿ ಎತ್ತಿಕೊಂಡಾಗಲೇ ಎಚ್ಚರವಾಗಿತ್ತವಳಿಗೆ. ಆದರೆ ತಾನು ಕಣ್ಣು ತೆರೆದರೆ ಅವನ ಪ್ರೀತಿಯ ಸ್ಪರ್ಶ, ಅಪರೂಪಕ್ಕೆ ಸಿಗುವ ಅವನ ಸನಿಹ ಸಿಗಲಾರದಲ್ಲ ಎಂದು ನಿದ್ದೆಯಲ್ಲಿರುವಂತೆ ನಟಿಸಿದ್ದಳು ಹುಡುಗಿ. ಸಹನಾಳಿಂದ ತಾನವನ ಪ್ರೀತಿ ಎಂದು ತಿಳಿದಾಗಿನಿಂದ ಅವನನ್ನು ಬಿಗಿಯಾಗಿ ಅಪ್ಪಿ ತನ್ನ ಪ್ರೀತಿಯನ್ನು ಅವನ ಬಳಿ ಹೇಳಿಕೊಳ್ಳಬೇಕು, ಅವನನ್ನು ಮುದ್ದು ಮಾಡಬೇಕು ಎಂದು ಅನಿಸುತ್ತಿತ್ತು ಅವಳಿಗೆ. ಆದರೆ ಅವನ ದ್ವೇಷದ ಹಿಂದಿನ ಕಾರಣ ಮೊದಲು ಕಂಡುಹಿಡಿಯಬೇಕು. ಎಲ್ಲ ಅನುಮಾನಗಳು ತಪ್ಪು ತಿಳುವಳಿಕೆಗಳು ದೂರವಾದ ನಂತರ ತಾನವನಿಗೆ ತನ್ನ ಪ್ರೀತಿಯ ಬಗ್ಗೆ ಹೇಳುವೆ ಎಂದು ನಿರ್ಧಾರ ಮಾಡಿದ್ದಳವಳು. ಹಾಗಾಗಿ ತನ್ನ ಆಸೆಗಳನ್ನು ಬದಿಗೊತ್ತಿಕೊಂಡು ಅವನ ಸನಿಹವನ್ನು ಆಸ್ವಾದಿಸುತ್ತಿದ್ದಳು. ಅವನು ಅವಳ ನೆತ್ತಿಗೆ ಮುತ್ತಿಟ್ಟಾಗ ಅವಳ ಹೊಟ್ಟೆಯಲ್ಲಿ ಚಿಟ್ಟೆ ಹಾರಿತ್ತು. ಆದರೆ ಯಾವಾಗ ಅವನ ಕಣ್ಣೀರು ತನ್ನ ಕೆನ್ನೆ ಸೋಕಿತೋ ಅವಳಿಗೆ ಅವನ ನೋವು ಸಹ್ಯವಾಗಲಿಲ್ಲ. ಆಗಷ್ಟೇ ನಿದ್ದೆಯಿಂದ ಎದ್ದವಳಂತೆ ಕಣ್ತೆರೆದವಳು ತನ್ನ ತೀರ ಸನಿಹ ಇದ್ದವನನ್ನು ನೋಡಿ ಬೆಚ್ಚಿ ಬಿದ್ದಂತೆ ನಟಿಸಿದಳು. ನೀನು ಏನು ಮಾಡ್ತಿದ್ದೆ ನೀನು? ತಡವರಿಸುತ್ತಾ ನುಡಿದಳು. ಅವನ ಜೊತೆ ಜಗಳವಾಡಿ ಅವನ ಮನದ ನೋವನ್ನು ಮರೆಸುವ ಇರಾದೆ ಅವಳದು. ನಿನ್ನನ್ನು ರೇಪ್ ಮಾಡೋಣ ಅಂತ ಸ್ಕೆಚ್ ಹಾಕ್ತಿದ್ದೆ. ಅವಳನ್ನು ಕೆಣಕುವ ಸಲುವಾಗಿ ನುಡಿದಿದ್ದನವ. ಏನು ರೇಪಾ ಎಂದು ಅವನನ್ನು ತಳ್ಳಿದವಳು. ನನಗೆ ಕರಾಟೆ ಗೊತ್ತು, ಸುಮ್ಮನೆ ನನ್ನ ತಂಟೆಗೆ ಬರಬೇಡ, ತೋರು ಬೆರಳು ತೋರಿ ನುಡಿದಳು. ಅವಳ ತೋರು ಬೆರಳನ್ನು ತನ್ನ ಹಸ್ತದಲ್ಲಿ ಬಂಧಿಸಿದವ ಅವಳ ಮೇಲೆ ಬಾಗಿದಾಗ ಹುಡುಗಿ ಕಣ್ಣು ಪಿಳಿಪಿಳಿ ಬಿಟ್ಟು ಅವನನ್ನೇ ನೋಡಿದಳು. ಪಪ್ಪ ಆಗಷ್ಟೇ ನಿದ್ದೆಯಿಂದ ಎಚ್ಚರಗೊಂಡ ಆಜ್ಞಾ ಖ್ಯಾತಿಯನ್ನು ಒರೆಸಿ ಕೋಣೆಗೆ ಬಂದಾಗ ಅದ್ರತ್ ಅಲ್ಲೇ ಇರುವುದನ್ನು ಕಂಡು ಅವನನ್ನು ಕೂಗಿದಳು. ಅವಳ ದನಿ ಕೇಳಿ ಒಮ್ಮೆ ಬೆಚ್ಚಿದವ ಬ್ಯಾಲೆನ್ಸ್ ತಪ್ಪಿ ಖ್ಯಾತಿಯ ಮೇಲೆ ಬೀಳಲು ಇಬ್ಬರ ಅಧರಗಳು ಕ್ಷಣಕಾಲ ಸಂಧಿಸಿ ದೂರವಾದವು. ಖ್ಯಾತಿ ತನ್ನ ಕಣ್ಣಿನ ಗಾತ್ರ ಹೆಚ್ಚಿಸಿದವಳು ಅವನನ್ನು ದೂರ ತಳ್ಳಿದಳು. ಅನಿರೀಕ್ಷಿತವಾಗಿ ದೊರೆತ ಮುತ್ತಿನಿಂದ ಅವಳಿಗೆ ಆಘಾತವಾಗಿತ್ತು. ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೆ ಅವನನ್ನು ದೂರ ತಳ್ಳಿದಳು. ಸಾರಿ, ಬ್ಯಾಲೆನ್ಸ್ ತಪ್ಪಿ ಬಿದ್ದುಬಿಟ್ಟೆ, ಬೇಕುಂತ ಮಾಡಲಿಲ್ಲ. ಸಾರಿ ಎಂದವನ ಮೊಗದಲ್ಲಿದ್ದ
ಪಶ್ಚಾತ್ತಾಪದ ಛಾಯೆಯನ್ನು ಕಂಡವಳು ಇಟ್ಸ್ ಓಕೆ ಎಂದು ಬಿಟ್ಟಳು. ಈಗ ಮಗಳತ್ತ ನೋಟ ಹರಿಸಿದವ. ಬಾ ಪಾಪು ಎಂದು ತನ್ನ ತೋಳು ಅಗಲಿಸಿದ. ಕಣ್ಣುಜ್ಜುತ್ತಲೇ ಅವನ ತೋಳು ಸೇರಿ ಕೊರಳು ಬಳಸಿದವಳು, ಪಪ್ಪ ಐ ಮಿಸ್ ಯು ಸೋ ಮಚ್, ಎಲ್ಲಿಗೆ ಹೋಗಿದ್ರಿ ಎಂದು ಮುದ್ದಾಗಿ ಕೇಳಿದಳು. ನಮ್ಮ ಮನೆಗೆ ಹೋಗಿದ್ದೆ ಪಾಪು ಎಂದವ ಅವಳ ಬೆನ್ನು ದಡವಿದ. ನಮ್ಮನೆಗ? ನಾನು ಬರ್ತಿದ್ದೆ ಪಪ್ಪ, ನನ್ನನ್ನೇಕೆ ಕರ್ಕೊಂಡು ಹೋಗಲಿಲ್ಲ? ಹುಸಿ ಮುನಿಸು ತೋರಿದಳು. ಮನೆಯಲ್ಲಿ ತುಂಬ ಧೂಳಿತ್ತು ಪಾಪು, ನನ್ನ ಪಾಪುಗೆ ಧೂಳು ಆಗೋದಿಲ್ಲ ಅಲ್ವಾ, ಅದಕ್ಕೆ ಕೆಲಸದವರನ್ನು ಕರೆಸಿ ಮನೆ ಕ್ಲೀನ್ ಮಾಡಿಸಿ ಬಂದೆ ಬಂಗಾರ ಎಂದ ಮೃದುವಾಗಿ. ಖ್ಯಾತಿ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡವಳು. ಸದ್ಯ ಇಲ್ಲೇ ಮನೆಗೆ ಹೋಗಿದ್ನಲ್ಲ, ಹಾಗೆ ಬೇಗ ಮನೆಗೆ ಬಂದ ಪುಣ್ಯಾತ್ಮ, ಇಲ್ಲಾಂದರೆ ನಾನು ಎಲ್ಲಿ ಅಂತ ಹುಡುಕ್ಬೇಕಿತ್ತು ಇವನನ್ನು ಎಂದುಕೊಂಡಳು. ಪಪ್ಪ ಇವಾಗ ನನ್ನನ್ನು ಮತ್ತು ಮಮ್ಮಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್ ಪಪ್ಪ ಎಂದವಳು ಗೋಗರೆದಾಗ. ನಾಳೆ ಹೋಗೋಣ ಪಾಪು, ಇವಾಗ ಪಪ್ಪಂಗೆ ಸುಸ್ತಾಗಿದೆ ಎಂದ ದನಿ ತಗ್ಗಿಸಿ. ಖ್ಯಾತಿ ಮೆಲ್ಲಗೆ ಅಲ್ಲಿಂದ ಎದ್ದು ಕೆಳಗಡೆ ನಡೆದಿದ್ದಳು. ಅದ್ರದ್ ಮನೆಯಿಂದ ಬೆಳಗ್ಗೆ ಹೋದವ ಏನೂ ತಿಂದಿರಲಿಲ್ಲವೆಂದು ಅಜ್ಜಿಯಿಂದ ತಿಳಿದವಳಿಗೆ ಅವನು ಹೊರಗಡೆ ಏನಾದರೂ ತಿಂದಿದ್ದಾನೋ ಇಲ್ಲವೋ ಎಂದು ತಿಳಿಯದಲ್ಲ. ಹಾಗಾಗಿ ಅವನಿಗಾಗಿ ಅವನಿಷ್ಟದ ತಿಂಡಿಯನ್ನು ಮಾಡಲು ಅಡುಗೆ ಕೋಣೆಯತ್ತ ನಡೆದಿದ್ದಳು. ಪಪ್ಪ ತುಂಬ ಸುಸ್ತಾಗಿದೆಯಾ ಪಪ್ಪ, ಮಮ್ಮಿಗೆ ಹೇಳ ಎಂದು ಅಲ್ಲಿಂದ ಎದ್ದು ಹೊರಡಲನುವಾದವಳನ್ನು ತಡೆದವ. ಬೇಡ ಪಾಪು, ಪಪ್ಪ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ನೀನು ಚೋಟು ಅಣ್ಣನ ಜೊತೆ ಆಟ ಆಡ್ಕೊ ಎಂದಾಗ, ಚೋಟು ಅಣ್ಣ ಮಲಗಿದಾನೆ ಪಪ್ಪ, ನೀವು ಸ್ನಾನ ಮಾಡಿ ರೆಸ್ಟ್ ಮಾಡಿ ಎಂದಳು. ಮಗಳ ಮಾತಿಗೆ ಅವಳ ತಲೆನೇವರಿಸಿದವ. ಜಾಣೆ ನನ್ನ ಮಗಳು ಎಂದು ನುಡಿದು ಸ್ನಾನಕ್ಕೆ ಹೋದರೆ ಆಜ್ಞಾ ಖ್ಯಾತಿಯನ್ನು ಒರೆಸಿ ಹೊರಟಳು. ಅದಾಗಲೇ ಸಂಜೆ ಆಗಿದ್ದರಿಂದ ಪದ್ಮಾವತಿಯವರು ಸಹ ಅಡುಗೆ ಕೋಣೆಯತ್ತ ಬಂದವರು. ಪಾಪು ಏನು ಮಾಡ್ತಿದ್ಯಾ ಎಂದು ಕೇಳಿದರು. ಅಜ್ಜಿ ಏಡಿ ಬಂದಿದ್ದಾನೆ, ಬೆಳಗ್ಗೆ ಏನು ತಿನ್ನದೆ ಹೋಗಿದ್ದ ಅಲ್ವಾ, ಅದಕ್ಕೆ ಅವನಿಗೆ ಬೋಂಡ ಮಾಡಿಕೊಡೋಣ ಅಂತ ಅಂದ್ಕೊಂಡೆ ಎಂದಳು. ಪದ್ಮಾವತಿಯವರು ಮೊಮ್ಮಗಳನ್ನು ದಿಟ್ಟಿಸಿದರು. ಹಿಂದೆ ಅಲ್ಲ, ನಂಗೆ ಮದುವೆ ಬೇಡ, ಮದುವೆ ಆದರೆ ಹೆಣ್ಣಿನ ಜೀವನ ಬದಲಾಗುತ್ತೆ, ನಾವು ನಮ್ಮನ್ನು ಆ ಮನೆಗೆ ತಕ್ಕಂತೆ ಬದಲಾಯಿಸಿಕೊಳ್ಬೇಕು, ನಂಗೆ ಅವೆಲ್ಲ ಇಷ್ಟವಿಲ್ಲ ಎನ್ನುತ್ತಿದ್ದ ಹುಡುಗಿ ಇವಳೇನಾ ಎಂದು ಅಚ್ಚರಿಯಾಗಿತ್ತವರಿಗೆ. ಅಜ್ಜಿ ಯಾಕೆ ಹಾಗೆ ನೋಡ್ತಿದ್ದೀರಾ ಎಂದು ಖ್ಯಾತಿ ಪ್ರಶ್ನಿಸಿದಾಗ, ನೀನು ಈ ಕಡೆ ಬಾ ಪಾಪು, ನಾನು ಬೋಂಡ ಮಾಡ್ತೀನಿ ಎಂದರು ಪದ್ಮಾವತಿಯವರು. ಬೇಡ ಅಜ್ಜಿ, ನನಗೆ ಸುಮಂಗಲ ಅಜ್ಜಿ ಬೋಂಡ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ ಎಂದು ನಗುತ್ತಾ ನುಡಿದವಳು ತನ್ನ ಕೆಲಸವನ್ನು ಮುಂದುವರೆಸಿದಳು. ಮಮ್ಮಿ ಎಂದು ಓಡೋಡಿ ಬಂದಳು ಆಜ್ಞಾ. ನಿಧಾನ ಪುಟ್ಟಿ, ಬಿದ್ಬಿಟ್ಟಿಯ ಪದ್ಮಾವತಿಯವರು ಕಾಳಜಿಯಿಂದ ನುಡಿದಾಗ ಅವರತ್ತ ಒಮ್ಮೆ ನೋಡಿದವಳು ಖ್ಯಾತಿಯ ಬಳಿ ಬಂದು ಮಮ್ಮಿ ಎಂದಾಗ, ಹೇಳು ಪುಟಾಣಿ, ಹಸಿವಾಗ್ತಿದ್ಯಾ, ಇನ್ನೊಂದು 5 ನಿಮಿಷ ಬಿಸಿ ಬಿಸಿ ಬೋಂಡ ಮಾಡಿಕೊಡ್ತೀನಿ ಎಂದಳು ಪ್ರೀತಿಯಿಂದ. ಮಮ್ಮಿ ಪಪ್ಪಂಗೆ ಸುಸ್ತಾಗಿದೆಯಂತೆ, ಸಪ್ಪೆ ಮೋರೆ ಹಾಕಿ ನುಡಿದಳು. ಬೆಳಗ್ಗೆಯಿಂದ ಏನು ತಿನ್ನದೇ ಇರುವುದಕ್ಕೆ ಸುಸ್ತಾಗಿರಬೇಕು ಎಂದುಕೊಂಡವಳು ಪಪ್ಪಂಗೆ ಏನೂ ಆಗಲ್ಲ ಪುಟಾಣಿ, ಭಯ ಪಡಬೇಡ ಎಂದು ಆಜ್ಞಾಳನ್ನು ಸಂತೈಸಿದಳು. ಪಪ್ಪ ಮಲಗಿದಾನ ಪುಟಿ ಪದ್ಮಾವತಿಯವರು ವಿಚಾರಿಸಿದಾಗ, ಸ್ನಾನಕ್ಕೆ ಹೋಗಿದ್ದಾರೆ ಸೀನಿಯರ್ ಅಜ್ಜಿ ಎಂದಳು ಆಜ್ಞಾ. ಪದ್ಮಾವತಿಯವರು ನಿಂಬೆಹಣ್ಣಿನ ಶರಬತ್ತು ತಯಾರಿಸಿದವರು. ಪಪ್ಪ ಸ್ನಾನ ಮುಗಿಸಿ ಬಂದ ಮೇಲೆ ಇದನ್ನು ಕೊಡು ಎಂದರು. ಸರಿ ಅಜ್ಜಿ, ಇದನ್ನು ಕುಡಿದ್ರೆ ಪಪ್ಪ ಬೇಗ ಹುಷಾರಾಗ್ತಾರಲ್ವಾ? ಆಜ್ಞಾಳಿಗೆ ತನ್ನ ತಂದೆಯ ಆರೋಗ್ಯದ ಚಿಂತೆ. ಹೋ ಪುಟಿ ಎಂದು ನಗುತ್ತಾ ನುಡಿದರು ಪದ್ಮಾವತಿಯವರು. ಅವಳಿಗೆ ತನ್ನ ತಂದೆಯ ಮೇಲಿರುವ ಪ್ರೀತಿ ಕಾಳಜಿ ಕಂಡು ಸಂತಸವಾಗಿತ್ತವರಿಗೆ. ಅಜ್ಜಿ ಅವಳಿಗೆ ಮೇಲೆ ತನಕ ಜ್ಯೂಸ್ ತಗೊಂಡು ಹೋಗಲು ಆಗಲ್ಲ, ಚೆಲ್ಕೊಂಡು ಬಿಡ್ತಾಳೆ ಖ್ಯಾತಿ ಕಾಳಜಿಯಿಂದ ನುಡಿದಾಗ, ಇಲ್ಲ ಮಮ್ಮಿ, ನಾನು ಸ್ಲೋ ಆಗಿ ಹೋಗ್ತೀನಿ ಎಂದು ಉತ್ತರಿಸಿದ ಆಜ್ಞಾ ನಿಧಾನವಾಗಿ ಮೆಟ್ಟಲೇರಿ ಕೋಣೆಯತ್ತ ನಡೆದಿದ್ದಳು. ಅದ್ರತ್ ಆಗ ತಾನೇ ಸ್ನಾನ ಮುಗಿಸಿ ಬಂದವ ಮಗಳು ಜ್ಯೂಸ್ ತಂದಿರುವುದನ್ನು ನೋಡಿ, ಏನು ತಂದಿದ್ಯಾ ಪಾಪು ಎಂದು ಕೇಳಿದ ತಲೆಯೊರೆಸುತ್ತಲೇ. ಲೆಮನ್ ಜ್ಯೂಸ್ ತಂದಿದ್ದೀನಿ ಪಪ್ಪ, ಇದನ್ನು ಕುಡಿಯಿರಿ ಎಂದಳು ಜ್ಯೂಸ್ ಗ್ಲಾಸ್ ತೋರಿಸಿ. ಯಾರು ಕೊಟ್ಟರು ಇದನ್ನು ಎಂದು ಪ್ರಶ್ನಿಸಿದವ ಜ್ಯೂಸ್ ಕುಡ್ದ.
ಸೀನಿಯರ್ ಅಜ್ಜಿ ಕೊಟ್ಟರು ಪಪ್ಪ. ಇದನ್ನು ಕುಡಿದ್ರೆ ಸುಸ್ತು ಹೋಗುತ್ತಂತೆ ಎಂದವಳಿಗೆ, ಪಾಪು ನಂಗೆ ಸುಸ್ತಾಗಿದೆ ಅಂತ ಅಜ್ಜಿಗೆ ಹೇಳಿದ್ಯಾ? ಕಣ್ಣು ಸಂಕುಚಿಸಿದ. ಸಾರಿ ಪಪ್ಪ, ನಂಗೆ ಭಯ ಆಯಿತು, ಅದಕ್ಕೆ ಹೇಳಿದೆ ಎಂದು ತಲೆ ತಗ್ಗಿಸಿದಳು ಹುಡುಗಿ. ಅಷ್ಟರಲ್ಲಿ ಖ್ಯಾತಿ ಬಂದವಳು. ತಗೋ, ಇದನ್ನು ತಿನ್ನಬೇಕಂತೆ ಅಜ್ಜಿ ಹೇಳಿದರು ಎಂದವಳು ಬೋಂಡ ಇರುವ ತಟ್ಟೆ ಅವನ ಕೈಗಿಟ್ಟಳು. ತಾನು ಮಾಡಿದ್ದು ಎಂದು ಹೇಳಲು ಅವಳಿಗೆ ಇಷ್ಟವಿರಲಿಲ್ಲ. ಆಜ್ಞಾ ಬಾಯಿ ಬಿಟ್ಟುಕೊಂಡು ಖ್ಯಾತಿಯತ್ತ ನೋಡಿದಾಗ, ಪುಟಾಣಿ ನೀನು ಬಾ, ಅಜ್ಜಿ ಬಿಸಿ ಬಿಸಿ ಬೋಂಡ ಮಾಡ್ತಿದ್ದಾರೆ ಎಂದಾಗ, ನೀನು ಹೋಗು ಮಮ್ಮಿ, ನಾನು ಬರ್ತೀನಿ ಎಂದಳು. ಸರಿ ಎಂದ ಖ್ಯಾತಿ ಅಲ್ಲಿಂದ ಹೊರಟರೆ, ಪಪ್ಪ ಎಂದಳು ಆಜ್ಞಾ. ಏನು ಪಾಪು ಎಂದವ ಅವಳ ಸಮ್ಮಕ್ಕೆ ಕುಳಿತ. ಪಪ್ಪ, ಮಮ್ಮಿ ಸುಳ್ಳು ಹೇಳ್ತಿದ್ದಾಳೆ, ಬೋಂಡ ಮಾಡಿದ್ದು ಅಜ್ಜಿ ಅಲ್ಲ ಮಮ್ಮಿ ಎಂದು ಅದ್ರತ್ನ ಕಿವಿಯಲ್ಲಿ ಪಿಸುಗುಟ್ಟಿದಳು. ಹೌದಾ ಎಂದವ ತಟ್ಟೆಯಲ್ಲಿರುವ ಬೋಂಡವನ್ನು ನೋಡಿ, ಯಾಕೆ ಅಜ್ಜಿ ಕೊಟ್ಟರು ಅಂತ ಸುಳ್ಳು ಹೇಳಿದ್ಲು? ಇದರಲ್ಲಿ ಏನು ಬೆರೆಸಿರಲ್ಲ ತಾನೆ? ಒಂದು ಕ್ಷಣ ಅನುಮಾನಿಸಿದವ, ಇಲ್ಲ ಇಲ್ಲ, ಅವಳು ಹಾಗೆಲ್ಲ ಮಾಡಲ್ಲ ಎಂದುಕೊಂಡು ತಿನ್ನತೊಡಗಿದ. ಪಾಪು ನೀನು ತಿನ್ನು, ತುಂಬ ಟೇಸ್ಟಿಯಾಗಿದೆ ಎಂದು ಬೋಂಡ ತುಂಡನ್ನು ಅವಳ ಬಾಯಿಗಿಟ್ಟ. ಯಮ್ಮಿ ಎಂದು ಉಸುರಿದವಳು, ನಾನು ಕೆಳಗಡೆ ಹೋಗಿ ತಿಂತೀನಿ ಪಪ್ಪ, ನೀವು ತಿನ್ನಿ ಎಂದು ಅಲ್ಲಿಂದ ಓಡಿದಳು. ಮುಂದುವರಿಯುವುದು